ಆಕಾಶ ಇಷ್ಟೇ ಯಾಕಿದೆಯೋ ಈ ಭೂಮಿ ಕಷ್ಟ ಆಗಿದೆಯೋ ಕಂಚೋಳ ಈ ಪ್ರೀತಿ ಈ ಭೂಮಿ ಕಷ್ಟ ಆಗಿದೆಯೋ ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ ನಗುವನ್ನು ಎಲ್ಲೋ ಮರೆತೆವು ಏಕೆ ಕಿಸೆಯಲ್ಲಿ ಕತ್ತ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವರಾರು ಹೋರಾಗಿದೆ ಈ ಭೂಪಟ ಹಾರಾಟವೇ ನಮ್ಮ ಹಠ ಗಾಳಿಪಟ 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 ಕಾಮನ ಬಿಲ್ಲು ಬಾಡಿಗೆ ಗುಂಟೆ ಸ್ನೇಹಕ್ಕೂ ಕೂಡ ರೇಷನ್ ಬಂತೆ ಸಂಭ್ರಮಕ್ಕಿಲ್ಲ ಸಿಂಡಿಕೇಟು ಏರಿಸಬೇಕು ನಂಬರ ರೇಟು ಇದು ಪ್ರೀತಿಯ ಚಿತ್ರಪಟ ಈ ದೋಸ್ತಿಯೇ ನಮ್ಮ ಚಟ ಗಾಳಿಪಟ 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 ಆಕಾಶ ಇಷ್ಟೇ ಯಾಕಿದೆಯೋ ಈ ಭೂಮಿ ಕಷ್ಟ ಆಗಿದೆಯೋ ಹಿಸ್ಟರಿ ಗೊತ್ತಾ ಚಾಮಯ್ಯ ಮೆಷ್ಟೇ ಬೇಕು ಅದರ ಹಾವು ರಾಮಾಚಾರಿಗೆ ಸಮರಿ ಗೊತ್ತ ನಿಮ್ಮಂತ ಬೇಕು ನಮ್ಮೆಲ್ಲರ ಬಾಳದಾರಿಗೆ We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು ಇಂಗ್ಲಿಷ್ ಮೇಡಮ್ ಸ್ಕೂಟಿ ಟೈರು ಪಂಚರ್ ಮಾಡಿದ್ದು ಪ್ರಿನ್ಸಿಪಾಲರ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು ಕ್ಷಮಿಸೋದೇಗೆ ಇಂಥ ನೆನಪು ಬೇಕು ಬಾಳಲಿ ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ ನಲ್ಲಿ we miss all the fun we miss
joy. We miss you. We miss all the fun. We miss all the joy. We miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟೇ ಬೇಕು ನಾಗರ ಹಾವು ರಾಮಾಚಾರಿಗೆ ಸಮರಿ ಗೊತ್ತ ನಿಮ್ಮಂತ ವೇಷಬೇಕು ನಮ್ಮೆಲ್ಲರ ಬಾಳಗಾರಿಗೆ ಅಮ್ಮ ಅನ್ನೋದೊದಲು ಕಲಿತು ಮಾತೃಭಾಷೆಯಲ್ಲಿ ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ ಸೇಡು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ ಗುರುವೇ ದೇವರನ್ನೋ ಜ್ಞಾನ ಮೊಳೆಯಿತಲ್ಲವೇ ಅನ್ನ ಕೊಡೋ ರೈತರಿಗೆ ಜೈ ಜೈ ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ ನಮ್ಮನ್ನು ಕಾಯೋ ಯೋಧನೆ ಗ್ರೇಟು ಮಲಗೋಕ್ಕೆ ಮುಂಚೆ ಹೊಡೆಯೋ ಸೆಲ್ಯೂಟು We miss all the fun, we miss all the joy, we miss you, we miss all. ಏ ಅರ್ಚೋರಲ್ಲಪ್ಪ ಚಪ್ಪಾಳೆ ಬರ್ಬೇಕು ಹೆಂಗ್ ಮಾಡ್ರಿ ಹುಡುಗಿರ ಸೂಪರ್ ಅಲ್ಲ ಇವಾಗ ಹುಡುಗರು ಬರ್ತಾರ ನೋಡ್ರಿ ಹುಡುಗಿರ್ಗೆ ಏನ್ ಮೇಡಮ್ ನಮ್ದು ನೋಡಿ ಏನ್ ಡೆಲ್ಲಿ ಇಲ್ಲ ಮುಂಬೈ ಇಲ್ಲ ಕರ್ನಾಟಕ ಉತ್ತರ ಕರ್ನಾಟಕ ನಮ್ಮ Which language is this? This is Kannada from Karnataka. Today is Kannada Day. Yeah, can I join with you? ವಿದ್ಯಾರ್ಥಿಗಳ ಕಡೆಯಿಂದ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳು ಸೇರಿ ಈ ಒಂದು ಸಂಭ್ರಮಾಚರಣೆಯನ್ನು ಮಾಡಲು ನಾವು ನಿಶ್ಚಯಿಸಿದ್ದೇವೆ ಒಂದು ವಾರದ ಹಿಂದೆ. ಅದು ಇವತ್ತು ಪೂರ್ಣಗೊಂಡಿದೆ. ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕರು ಇಲ್ಲದಿದ್ದರೆ ಭವಿಷ್ಯನೇ ಇಲ್ಲ. ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಈ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಮಾಡ್ತಾ ಇದ್ದೀನಿ. ಸೋಮಶೇಖರ್ ಎಂ.ಕಾಮ್ ಓದ್ತಾ ಇದ್ದಾನೆ. ಆ ಮಗು ಈ ಕಾರ್ಯಕ್ರಮಕ್ಕೆ ನೆಕ್ಸ್ಟ್ ದೇವರಾಜ್ KBM ಬರ ದೇವರಾಜ್ B.Com ಓದ್ತಾ ಇದ್ದಾನೆ. B.Com ಮುಗಿಸ್ಬಿಟ್ಟಿದ್ದಾನೆ ಈಗಾಗಲೇ. ಮುಗಿದಾ ಕೊಡಿ ಪಟ ಪಟ ಟೋಪಿ ವೆಂಕಟೇಶ್ ಬರ್ಬಾ ಟೋಪಿ ವೆಂಕಟೇಶ್ ಬೇಡ ಬೇಡ. ನೆಕ್ಸ್ಟ್ ರೈತ ವೆಂಕಟೇಶ್ ರೈತ ಆಗ್ಬಿಟ್ಟಿದ್ದಾನೆ ನಮ್ಮ ಸ್ಟೂಡೆಂಟ್. ಇನ್ನೊಬ್ರು ವೆಂಕಟೇಶ್ LIC
ಬಿಸ್ನೆಸ್ ವೆರಿ ಗುಡ್ ಹೋಗಪ್ಪ ಬೇಗ. ನೆಕ್ಸ್ಟ್ ಗೋಪಾಲ BPEd ಮಾಡಿದ್ದಾನೆ. BPEd ಮಾಡ್ತಾ ಇದೆಯೇನಪ್ಪ? BPEd ವೆರಿ ಗುಡ್. ನೆಕ್ಸ್ಟ್ ಮಲ್ಲನಗೌಡ BSc ನರ್ಸಿಂಗ್ ವೆರಿ ಗುಡ್ ಸೂಪರ್ ವೆರಿ ಗುಡ್. ಹಾಗೆ ರಘು ಟೈಲರ್ ವೃತ್ತಿಯನ್ನು ಮಾಡ್ತಕ್ಕಂಥ ರಘು ಬೇಗ ಬರಬೇಕು. ಹಾಗೆ ಮಂಜು ಇನ್ನೊಬ್ಬ ರೈತ, ನಮ್ಮ ದೇಶದ ಬೆನ್ನೆಲುಬು ರೈತ, ಬಾರಪ್ಪ ಬೇಗ ರೈತ. ಹಾಗೆ ವೀರೇಶ್ ಅಂತಕ್ಕಂಥ ವಿದ್ಯಾರ್ಥಿ BA ಓದ್ತಾ ಇದ್ದಾನೆ. ಆ ಮಗುವಿಗೆ ಕೂಡ ಅಲ್ಲ ಅವನ ಬಸವರಾಜ್ ಸರ್ ಇದಕ್ಕೆ ನೆನ್ಪಿಟ್ಕೊಂಡ್ಬಿಟ್ಟಿದ್ದ ನಾವು. ನೆಕ್ಸ್ಟ್ ಸುಧಾಕರ್ ರೈತನಾಗ್ಬಿಟ್ಟಿದ್ದಾನೆ. ಸುಧಾಕರ್. ಶಶಿ ಕುಮಾರ್ ಎಲೆಕ್ಟ್ರಿಕಲ್ ವೃತ್ತಿ ಮಾಡ್ತಾ ಇದ್ದಾನೆ. ವೆರಿ ಗುಡ್. ತಿಪ್ಪೇರುದ್ರ ರೈತ, ಬೇಗ ಫಾಸ್ಟ್ ಆಗಿ. ಹಾಗೆ ಶಿವಕುಮಾರ್ ರೈತ. ನೆಕ್ಸ್ಟ್ ರಾಮಚಂದ್ರ ಮೆಕ್ಯಾನಿಕ್ ಬಾರಪ್ಪ. ಚಪಾಯಿ ಅವನಿಗೆ ನಮ್ಗೆ ಯಾವಾಗಲೂ ಗಾಡಿ ಹೋಯ್ತಂದ್ರೆ ಸರ್ ನಮ್ ಗಾಡಿ ಅಂತ ಚೆನ್ನಾಗಿ ಮಾಡ್ಕೊಡ್ತಾನೆ. ನಾವು ಜ್ವರ ಬೇರೆ ಅವನ ಮೌನ ಜಾಸ್ತಿ. SSLC ಓದ್ತೇನಪ್ಪ ಮುಗೀತ. ನೆಕ್ಸ್ಟ್ ಶಿವಪ್ರಸಾದ್ ಡಿಗ್ರಿ ಮಾಡ್ತಾ ಇದ್ದಾನೆ. ಶಿವಪ್ರಸಾದ್ ಬಾರಪ್ಪ. ಮರಿಮಲ್ಲ ಫೋಟೋಗ್ರಾಫರ್ ವೆರಿ ಗುಡ್. ಫೋಟೋ ಬೇಗ. ಇನ್ಯಾರಾದ್ರೆ ನಿಮ್ಮರು ಯಾರಿದಲ್ಲ ಅವತ್ತೆ. ಹಾಗೆ ವರಲಕ್ಷ್ಮಿ, ಮಲ್ಲಮ್ಮ, ರಾಮಮ್ಮ ಇವರೆಲ್ಲರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಕಾರಣೀಭೂತರಾಗಿದ್ದಾರೆ. ಆಯ್ತಾ ನಾವೆಲ್ಲ ಶಿಕ್ಷಕರು ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ, ಯಾರಾದ್ರೂ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಶಕುಂತಲ ಬರೀ ಇಂಥದೆಯ ಊಟ ಸರಿಯಿಲ್ಲ ಮನೆ ಕಳಿಸ್ತೀನಿ. ಹೌದಾ? ಹಂಗಾದ್ರೆ ಮುಂದೋಡು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಗುರು ಸಾಕ್ಷಾತ್ ಪರಬ್ರಹ್ಮ ಅಂದ್ರೆ ಮೊದಲನೇದಾಗಿ ನಮ್ಮ ಸ್ಟೂಡೆಂಟ್ಗಳ ಹಣೆ ಬರಹ ಬರೆಯೋರು ದೇವರಾದ್ರೆ, ಎರಡನೇ ಬಾರಿ ನಮ್ಮ ಹಣೆ ಬರಹ ಬರೆಯೋರು ಗುರುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಒಬ್ಬ ಹಿಂದೂ ದೇವಸ್ಥಾನಕ್ಕೆ ಹೋಗ್ತಾನೆ, ಒಬ್ಬ ಮುಸಲ್ಮಾನ್ ಮಸೀದಿಗೆ ಹೋಗ್ತಾನೆ, ಒಬ್ಬ ಕ್ರಿಶ್ಚಿಯನ್ ಚರ್ಚ್ಗೆ ಹೋಗ್ತಾನೆ.
ಈ ಎಲ್ಲಾ ಮಠದವರು ಸೇರಿ ಬರುವ ದೊಡ್ಡ ದೇವಸ್ಥಾನವೇ ಶಾಲೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಆ 3 ದೇವರು ಸೇರಿದರೆ ಎಷ್ಟು ಶಕ್ತಿ ಹೊಂದಿಕೊಳ್ಳುತ್ತೋ ಅಷ್ಟು ಶಕ್ತಿ ನಮ್ಮ ಗುರುಗಳಲ್ಲಿ ಇದೆ ಎಂದು ನಾನು ನಂಬುತ್ತೇನೆ. ಒಂದು ವಾರದ ಮುಂಚೆನೆ ಈ ಕಾರ್ಯಕ್ರಮ ಮಾಡಲು ಅನ್ಕೊಂಡಿದ್ವಿ. ರಘು ಅವರು ಈ ಐಡಿಯಾ ಕೊಟ್ಟರು. ಇದಕ್ಕೆಲ್ಲ ನಾವು ತುಂಬಾ ಶ್ರಮ ಪಟ್ಟು ಮಾಡಿದ್ವಿ. ಈ ಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತು ನಮಗೆ ನಮ್ಮ ಅನುಮತಿಯ ಮೇರೆಗೆ ದೂರದಿಂದ ಬಂದಿರುವಂತಹ ನಮ್ಮ ಟೀಚರ್ಗಳಿಗೂ ನನ್ನ ಇಲ್ಲಿಂದ ಪಾದಾಭಿನಂದನೆಗಳನ್ನು ಮಾಡುತ್ತಿದ್ದೇನೆ. ನಮ್ಮ ಅನುಮತಿ ಮೇರೆಗೆ ನಮ್ಮ ನಲಿಕಲಿ ಟೀಚರ್, ನಾವು ಊಹೆನೇ ಮಾಡಿರಲಿಲ್ಲ ಟೀಚರ್ಗಳೆಲ್ಲ ಬರ್ತೀರಿ ಅಂತ. ತುಂಬಾ ಧನ್ಯವಾದಗಳು ಮೇಡಮ್. ನಾವು ಜೀವನದಲ್ಲಿ ಎಷ್ಟೋ ದುಡ್ಡು ಮಾಡ್ತೀವಿ, ಆದರೆ ಅಷ್ಟು ಸಂತೋಷ ನಮ್ಗೆ ಯಾವತ್ತೂ ಸಿಗ್ಲಿಲ್ಲ. ಇವತ್ತು ಬೆಳಿಗ್ಗೆ ಎಷ್ಟು ಸಂತೋಷ ಅಂದ್ರೆ ಹೇಳಕ್ಕೆ ಆಗ್ಲಿಲ್ಲ, ಅಷ್ಟು ಸಂತೋಷ ಆಗಿದೆ ಮೇಡಮ್. ನಿಮ್ಮನ್ನ ಜೀವನದಲ್ಲಿ ತಿರ್ಗಾ ನೋಡ್ತೀನಿ ಅಂತ ನಾನು ಪ್ರಾಮಿಸ್ ಆಗಿ ನಾನು ಅನ್ಕೊಂಡಿರ್ಲಿಲ್ಲ ಮೇಡಮ್. ತುಂಬಾ ಧನ್ಯವಾದಗಳು. ನಮ್ಗೆ ಈಗ ತುಂಬಾ ಖುಷಿ ವ್ಯಕ್ತಪಡಿಸೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಸಂತೋಷ ತಂದಿದೆ ನಮ್ಗೆ. ಹಾಗೂ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಮಾತನಾಡೋಕೆ ಸ್ವಲ್ಪ ಸಂಕೋಚ ಪಡಬಹುದು, ಆದ್ರೆ ತುಂಬಾ ಪ್ರೀತಿಯನ್ನು ಹೊಂದಿದ್ದಾರೆ. ನಾವು ಪ್ರತಿ ವರ್ಷ ವಿದ್ಯಾರ್ಥಿಗಳು ಒಂದು ಪಾರ್ಟಿ ಅದು ಇದು ಮಾಡ್ತೀವಿ. ನಾವು ಆ ಪಾರ್ಟಿ ಮೂಲಕ ನಾವು ಎಷ್ಟು ಜನ ಸೇರ್ತೀವೋ ಅಷ್ಟು ಸಲ, ಒಂದು ಸಲ ಆದ್ರೂ ನಿಮ್ಮನ್ನೆಲ್ಲರೂ ನೆನ್ಸ್ಕೊಂತೀವಿ. ಒಂದು ರೌಂಡು ಎಲ್ಲರೂ ನಮ್ ತುಂಬಾ ಮೆಮೊರಿಗಳು ಕೊಟ್ಟಿದ್ದೀರಾ ನೀವು. ಅದಕ್ಕಾಗಿ ಈ ಸಲ ಹೆಂಗಾದ್ರೂ ಮಾಡಿ ತುಂಬಾ ಶ್ರಮ ಪಟ್ಟು ಎಲ್ಲೂ ದೂರದಿಂದ ಇರೋರು, ಈಗ ತುಂಬಾ ಬ್ಯುಸಿ ಶೆಡ್ಯೂಲ್, ಈಗ ಒಬ್ಬರನ್ನ ಕರ್ಸೋದೇ ತುಂಬಾ ಕಷ್ಟ ಆಗಿದೆ. ಈ ಸಮಯದಲ್ಲಿ ಇಷ್ಟು ಟೀಚರ್ಗಳನ್ನ ಮತ್ತೆ ನಮ್ಮಲ್ಲಿ ಹೆಣ್ಮಕ್ಳು ಗರ್ಲ್ಸ್ಗೆಲ್ಲ ಮದುವೆ ಆಗಿದೆ, ಅವರು ಬಂದಿದ್ದಾರೆ, ಸಹಕಾರ ಮಾಡಿದ್ದಾರೆ. ತುಂಬಾ ಸಂತೋಷವಾಗ್ತಿದೆ. ಅಂದ್ರೆ ಈ ಕಾರ್ಯಕ್ರಮ ಎಷ್ಟು ದೊಡ್ಡದಾಗಿದೆ ಅಂದ್ರೆ ನಾವೇ ಊಹೆ ಮಾಡಿರ್ಲಿಲ್ಲ, ಅಷ್ಟು ಉತ್ತಮವಾಗಿ ಆಗಿದೆ. ತುಂಬಾ ಖುಷಿ ಆಗ್ತಿದೆ. ಮತ್ತು ಈ ಶಾಲೆಯಿಂದ ಮೆಮೊರಿಗಳು ಪಡ್ಕೊಂಡಿರುವ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಹೇಳಲು ಬರುತ್ತಿದ್ದಾರೆ. ಸಂಧ್ಯಾ ಅವರು ಬನ್ನಿ. ಚಪ್ಪಾಳೆ ಮಕ್ಕಳೇ, ಚಪ್ಪಾಳೆ. ಜಿಲೇಬಿ ಚಪ್ಪಾಳೆ. ಎಲ್ಲರಿಗೂ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರಾಂಶುಪಾಲರು ಮತ್ತೆ ಅತಿಥಿಗಳು, ಶಿಕ್ಷಕರಿಗೂ ಎಲ್ಲರಿಗೂ ನನ್ನ ಸುಸ್ವಾಗತಗಳು. ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಇದಾವೆ. ಇಲ್ಲಿ ಮಾಡಿರೋ ಕ್ಲಾಸಸ್, ಟೀಚರ್ಸ್ ಎಲ್ಲರೂ ಒಂದು ದೊಡ್ಡ ಮೆಮೊರಿನೇ ಅಂತ ಹೇಳ್ಬೋದು. ಇಲ್ಲಿವರೆಗೂ ನಾವು ಕಲ್ತಿರೋದು ಏನಿದೆ ಅವರೇ ನಮ್ಗೆಲ್ಲ ಕಾರಣ. ನಮ್ ಇಲ್ಲಿ ದೊಡ್ಡವರಾಗಿದ್ದೀವಿ ಅಂತಂದ್ರೆ, ಎಲ್ಲ ಚೆನ್ನಾಗಿ ಕಲ್ತಿದೀವಿ ಅಂತಂದ್ರೆ ಎಲ್ಲ ಟೀಚರ್ಸ್ನು ಕಾರಣ. ನನಗೆ ನಲಿಕಲ್ಲಿನಲ್ಲಿ ವೀಣಾ ಮೇಡಮ್ ಅಂತ ಇದ್ರು, ಅವರೆಲ್ಲ ನಮಗೆಲ್ಲ ಚೆನ್ನಾಗಿ ಹೇಳ್ಕೊಡೋರು. ಅವ್ರು ಈಗಲೂ ನನಗೆ ತುಂಬ ಯಾವಾಗಲೂ ನೆನಪನೇ ಆಗ್ತಾ ಇರ್ತಾರೆ. ನಾವು ಚೈಲ್ಡ್ಹುಡ್ ಆಗಿ ಇದ್ದಿದ್ರೆ ಚೆನ್ನಾಗಿರೋದಲ್ವಾ, ಟೀಚರ್ಸ್ ಅವರಿದ್ರಲ್ವಾ, ಮ್ಯಾಥ್ಸ್ ಇವ್ರಿದ್ರಲ್ವಾ, ಸ್ಪೋರ್ಟ್ಸ್ ಇರ್ತಿದ್ವಲ್ವಾ ಅಂತ ಎಲ್ಲ ನೆನಪಾಗುತ್ತೆ. ಬಾಯ್ಸ್ ಎಲ್ಲ ಮನೆಗೆ ಬಂದು ಗರ್ಲ್ಸ್ಗೆಲ್ಲ ಮನೆಯವರಲ್ಲಿ ಕೇಳ್ಕೊಂಡು ಈಗೆಲ್ಲ ಮಾಡ್ತಿದ್ದೀವಿ, ಗರ್ಲ್ಸ್ನೆಲ್ಲ ಕಳಿಸ್ಕೊಡ್ಬೇಕು ಅಂತ ಅವ್ರ ಮನೆಗೆ ಬಂದು ಫೋನ್ ನಂಬರ್ನೆಲ್ಲ ಕಾಂಟ್ಯಾಕ್ಟ್ಸ್ ತೊಗೊಂಡು ಮನೆಗಳಲ್ಲೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಕೇಳಿದರು. ಮನೇಲೆಲ್ಲ ನಾವು ಕೇಳಿದ್ದೀವಿ, ಆಯಿತು ಹೋಗಿ ಬರ್ರಿ ಅಂತ ಹೇಳಿದರು. ನಮಗೆ ಇಲ್ಲಿಗೆ ಬರೋಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಈ ಸಮಾರಂಭ ಇಷ್ಟು ದೊಡ್ಡದಾಗಿ ನಡೆಯುತ್ತಂತ ನಮಗೂ ಊಹೆ ಇರಲಿಲ್ಲ. ಇಲ್ಲಿ ಎಲ್ಲ ಟೀಚರ್ಸನ್ನು ನೋಡಿ ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗಿದೆ. ಮತ್ತು ಇಲ್ಲಿ ಎಲ್ಲ ಹೊಸ ಅತಿಥಿಗಳು, ಶಿಕ್ಷಕರು ಕೂಡ ಇದ್ದಾರೆ, ಅವರು ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಹಳೆ ಟೀಚರ್ಸ್ ಎಲ್ಲ ನಮಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ. ಮತ್ತು ಬಸವರಾಜ್ ಸರ್ ಕೂಡ ನಮಗೆ ಮ್ಯಾಥ್ಸ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವ್ರ ಕ್ಲಾಸಿಗೆ ಬಂದರೆ ಸಾಕು ನಮಗೆಲ್ಲ ಕೈ ಕಾಲು ನಡ್ಗೋದು. ಯಾಕಂದರೆ ಒಂದು ಏನಾದರೂ ಮಿಸ್ಟೇಕ್ ಮಾಡಿದ್ದೀವಿ ಅಂತಂದರೆ ಎಲ್ಲಿ ಬೈತಾರೋ ಹೊಡಿತಾರೋ ಅಂತಂತೇಳಿ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ರೆ ಖುಷಿಯಾಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಅಂತಂತೇಳಿ ಮುಂದೆ ಹೋಗೋರು. ಅವರೆಲ್ಲ ಅಷ್ಟು ಭಯ ಇಟ್ಟಿದ್ದಕ್ಕೇನೆ ನಾವು ಇಲ್ಲಿವರೆಗೂ ಕಲ್ತ್ಕೊಂಡು ಬಂದಿರೋದು. ನೆಕ್ಸ್ಟ್ ಅಂದರೆ ಕುಮಾರವಾಡಿ ಸರ್ ಅವರು ನಮಗೆ ಕನ್ನಡ ಟೀಚರ್ ಆಗಿ ಬಂದಿದ್ರು. ಅವರೆಲ್ಲ ಸಾಂಗ್ ಮೂಲಕ ಮತ್ತೆ ಏನಾದರೂ ಪದ್ಯಗಳಿದ್ರೆ ಕ್ಲಾಸ್ ಕೊಟ್ಕೊಳ್ಳೋ ಮೂಲಕ ಚೆನ್ನಾಗಿ ಪದ್ಯಗಳನ್ನ ಹೇಳ್ಕೊಟ್ಟಿದ್ರು, ಹಾಡುಗಳೆಲ್ಲ ಹೇಳ್ಕೊಟ್ಟಿದ್ರು. ಅವ್ರನ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲ ಕ್ಲಾಸಸ್ ಎಲ್ಲ. ಈಗಿರೋ ಟೀಚರ್ಸ್ಗೆ ಮಿಸ್ ಮಾಡ್ಕೊತಿದ್ದೀವಿ ನಾವು ತುಂಬಾ. ಇವತ್ತು ಬಂದವ್ರಿಗೆಲ್ಲ ನೋಡಿ ಖುಷಿ ಆಯಿತು. ಮತ್ತು ಅಸೇನ್ ಸರ್ ನನಗೆ
ನನಗೆ ಸ್ಪೋರ್ಟ್ಸ್ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನನಗೆ, ಅದ್ರ ಬಗ್ಗೆನೇ ಇಂಟ್ರೆಸ್ಟ್ ಇಲ್ಲ, ಆಡಬೇಕು ಅಂತಲೂ ಕುತೂಹಲ ಇರಲಿಲ್ಲ. ನನಗೆ ಏನಂದ್ರು ಕ್ಲಾಸಸ್ಸು ಏನಿದ್ರೆ ಸ್ಕೋರ್ ಮಾಡಬೇಕು, ಚೆನ್ನಾಗಿ ಓದಬೇಕು, ಡ್ಯಾನ್ಸು ಸಿಂಗಿಂಗ್ ಅಂತೆಲ್ಲ ಅಷ್ಟೇ ಇತ್ತು. ಸಾರು ನೀನು ಇದರಲ್ಲೂ ಎಲ್ಲದರಲ್ಲೂ ಇರಬೇಕು, ಅದೊಂದೇ ಅಲ್ಲ ಎಲ್ಲದರಲ್ಲೂ ಇರಬೇಕು ಅಂತೇಳಿ ಸ್ಪೋರ್ಟ್ಸಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೂ ಫೋರ್ಸ್ ಮಾಡಿ ಕಲಿ ಅಂತಂತೇಳಿ ಖೋಖೋದಲ್ಲಿ ಪ್ಲೇಯರ್ ಆಗಿ ಮಾಡಿದ್ರು. ನಾವು ಖೋಖೋದಲ್ಲಿ ಮತ್ತೆ ಟೀಮ್ ಎಲ್ಲ ಕಲ್ತ್ಕೊಂಡು ಮತ್ತೆ ಸ್ಪೋರ್ಟ್ಸ್ಗೆಲ್ಲ ಹೋಗಿ ಬಂದು ನಮ್ಗೆ ಅಲ್ಲಿ ಗಂಟ ಸೋಷಲ್ ಅಂದ್ರೇ ಒಂಥರ ಇಂಟ್ರೆಸ್ಟ್ ಇರಲಿಲ್ಲ. ಆ ಟೈಮ್ಗೆ ಒಂದು ಅರ್ಥಪೂರ್ಣವಾಗಿ ನಮಗೆ ಕ್ಲಾಸಸ್ ಹೇಳಿ ಒಂದು ಚೆನ್ನಾಗಿ ಅರ್ಥ ಮಾಡಿಸಿರುವಂತಹ ಪದ್ಮಾ ಮೇಡಮ್ ಅವ್ರಿಗೂ ತುಂಬ ಧನ್ಯವಾದಗಳು. ಅವೆಲ್ಲ ಸ್ವೀಟ್ ಮೆಮೊರೀಸು, ಯಾವಾಗಲೂ ನೆನೆಸ್ಕೊತಾ ಇರ್ತೀವಿ. ಒಂದಾನೊಂದು ಕಾಲದಲ್ಲಿ ನಾವು ಒಂಥರ ಫ್ರೀಡಮ್ ಫೈಟರ್ಸ್ ಥರ ಇದ್ವಿ, ಒಂಥರ ಯಾರಿಗೂ ಭಯ ಪಡದೆ ಸುಮ್ಮನೆ ನಮ್ಮ ಪಾಡಿಗೆ ನಾವಿದ್ವಿ. ಆ ಟೈಮಲ್ಲಿ ಕುಮಾರ್ ಸರ್ ಅವರು ಬಂದರು, ಅವ್ರ ಕನ್ನಡ ಟೀಚರು. ಅವ್ರು ಬಂದಿದ ತಕ್ಷಣ ಅವ್ರ ಸ್ಲ್ಯಾಂಗ್ ನಮಗೆ ಸಡನ್ನಾಗಿ ಅರ್ಥ ಆಗಲಿಲ್ಲ, ಗದಗ ಸ್ಲ್ಯಾಂಗ್ ಅನ್ಸುತ್ತೆ. ಅವ್ರು ಕಾಕಂಬಳ್ಳಿ ಅಂದಾಗ ನಾವು ಒಂಥರ ವಿಚಿತ್ರವಾಗಿ ನೋಡಿದ್ವಿ. ಸರ್ ನಿಮ್ಗೆ ಲೋಕ ಇದೆಯೋ ಇಲ್ಲ ಗೊತ್ತಿಲ್ಲ, ಕಾಕಂಬಳ್ಳಿ ಅಂದ್ರೆ ಗೊತ್ತಿತ್ತು ನಮಗೆ, ಆ ಸ್ಲ್ಯಾಂಗ್ ನಮಗೆ ಗೊತ್ತಿರಲಿಲ್ಲ, ನಾವು ಯಾರು ಗೊತ್ತಿಲ್ಲ ಅಂತ ಹೇಳಿದ್ವಿ. ಅವು ತುಂಬ ಈಗ ನೆನೆಸ್ಕೊಂಡ್ರೆ ನಗು ಬರ್ತಾ ಇದೆ ಸರ್. ಮತ್ತು ನಿಮ್ಮ ಸ್ವಭಾವ ಅಲ್ಲಿಗಂಟ ಸ್ಟ್ರಿಕ್ಟು ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ. ಒಂದು ಟ್ರಿಪ್ ಹೋದ್ವಿ, ನಾವು 2 ದಿನ ಟ್ರಿಪ್ ಹೋಗಿದ್ವಿ. ಅಲ್ಲಿ ನಿಮ್ಮ ಸ್ವಭಾವ ಅನ್ನೋದು ಅರ್ಥ ಆಯಿತು ನಮಗೆಲ್ಲ ಸ್ನಾನ ಮಾಡಿಸಿರೋದು ಹೊಳೆಯಲ್ಲಿ, ಅವೆಲ್ಲ ನೆನೆಸ್ಕೊಂತೀವಿ ಅವಾಗವಾಗ. ಇನ್ನು ನಮ್ಮ ಬಸವಣ್ಣ ಸರ್ ಬಗ್ಗೆ ಹೇಳೋದಾ, ಅವರು ಒಂಥರ ಲೆಜೆಂಡ್ ಇದ್ದಂಗೆ. ಅವ್ರ ಜ್ಞಾಪಕ ಇಲ್ಲ ಅಂದ್ರೆ ಅವ್ರದ್ದು ಹೊಡೆದಿರೋ ಏಟ್ಗಳಾದ್ರೂ ಜ್ಞಾಪಕ ಇರುತ್ತೆ ಸರ್. ಅವು ನಮ್ಗೆ ತುಂಬ ನೆನಪಾಗುತ್ತೆ ಯಾವಾಗವಾಗ. ಅಶ್ವಿನ್ ಸರ್ ನಮಗೆ ಕ್ರೀಡಾಪಟುದಲ್ಲಿ ತುಂಬ ಪ್ರೋತ್ಸಾಹ ಮಾಡ್ತಿದ್ರು. ಅವ್ರು ಬಂದರೆ ನಾವು ಕ್ಲಾಸಲ್ಲಿ ಇಂಟ್ರೆಸ್ಟಿಂದ ಕೂರ್ತಾ ಇರಲಿಲ್ಲ. ನಮ್ಗೇನು ಕಬಡ್ಡಿ ಖೋಖೋ ಇವ್ರ ಮೇಲೆ ಜ್ಞಾನ ಇರ್ತಿತ್ತು. ಆಮೇಲೆ ಡ್ರಮ್ಸ್ ಹೊಡೆಯೋದು, ಸೇವಾದಳ ಅವೆಲ್ಲ ತುಂಬ ಅನುಕೂಲವಾಗಿ ಮಾಡಿಕೊಟ್ರು. ರತ್ನಾನಾಯಕ್ ಸರ್ ನೀವು ಬಂದಾಗ ಹೋಗಿದ್ವಿ ನಾವು, ತುಂಬ ಖುಷಿಯಾಗುತ್ತೆ. ಮತ್ತು ನಮ್ಮ ನಲಿಕಲಿ ಟೀಚರ್, ನಿಮ್ಮೊಂದಿಗೆ ನಾವು ಇದ್ದಾಗ ನಾವು ಚಿಕ್ಕ ಮಕ್ಕಳಾಗಿದ್ವಿ, ಅಷ್ಟು ಮೆಮೊರಿಗಳು ನಮಗೂ ಜ್ಞಾಪಕ ಬರ್ತಾ ಇರಲಿಲ್ಲ. ತುಂಬ ಧನ್ಯವಾದಗಳು ಮೇಡಮ್. ಮತ್ತು ತಿರ್ಗಾ ಅವ್ರ ಅನಿಸಿಕೆ ಹೇಳಲು ಮಲ್ಲನಗೌಡ ಅವರು ಬರುತ್ತಿದ್ದಾರೆ. ಚಪ್ಪಾಳೆ ಮಕ್ಕಳೇ. ಆಗಿರುವಂಥ ರವಿ ಅಣ್ಣನವರಿಗೂ ಧನ್ಯವಾದಗಳು. ಇಲ್ಲಿ ಎಲ್ಲ ನನ್ನ ಶಿಕ್ಷಕರಾದಂಥ ಹಾಗೂ ಶಿಕ್ಷಕಿಯರಾದಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಶಿಕ್ಷಕ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಯಾರು ಒಬ್ಬರೂ ಪ್ರೋತ್ಸಾಹ ಮಾಡಲಿಲ್ಲ. ಆದರೂ ಒಬ್ಬರು ಇಬ್ಬರಿಂದ ಏನೂ ಆಗಲ್ಲ ಅಂತ ಅಂದ್ಕೊಂಡು ಕಾಲೇಜ್ ಕಡೆಯಿಂದ ಸ್ಕೂಲ್ ಕಡೆಯಿಂದ ಬಂದಾಗ ಗುರುಗಳನ್ನು ಕೇಳಿದಾಗ ಎಲ್ಲರೂ ಸಪೋರ್ಟ್ ಕೊಟ್ಟರು. ಹಾಗೂ ಈ ಥರ ಮಾಡಿದರೆ ಒಂಥರ ಶಾಲೆನೂ ಅಭಿವೃದ್ಧಿ ಆಗುತ್ತೆ ಅಂತಂದು ಊಹೆ ಮಾಡಿಕೊಂಡು ಈ ಪ್ಲಾನ್ ಹಾಕಿದ್ವಿ. ಹಾಗೂ ಇದರ ಬಗ್ಗೆ ಏನು ಅಭಿಪ್ರಾಯ, ಇದರ ಬಗ್ಗೆ ಮಾಡುವುದಕ್ಕೆ ನಮ್ಗೆ ಏನು ಗೊತ್ತಿದ್ದಿಲ್ಲ. ಅದರ ಬಗ್ಗೆ ಹೇಳಿದಂಥ ಪದ್ಮಾ ಮೇಡಮ್ ಅವರಿಗೂ, ಇದರ ಬಗ್ಗೆ ತಿಳಿಸಿದಂಥ ಪದ್ಮಾ ಮೇಡಮ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರುತ್ತಿದೆ. ಸಮಾಜದಲ್ಲಿ ಏನಾದರೂ ತಿಳ್ಕೊಬೇಕಂದ್ರೆ ಅದು ನಮ್ಮ ಸಮಾಜ ಪದ್ಮಾ ಮೇಡಮ್ ಇಂದ ಕಾರಣ. ಸಮಾಜ ಅನ್ನೋದು ಆ ವರ್ಡ್ ತಿಳಿದಿದ್ದೇ ನಮ್ಮ ಪದ್ಮಾ ಮೇಡಮ್ ಇಂದ ಕಾರಣ. ನಲಿಕಲಿ ಮೇಡಮ್ ಆದಂಥ ನೀಲಮ್ಮ ಮೇಡಮ್ ಅವರಿಗೂ ನಾವು ಸ್ಕೂಲಲ್ಲಿ ಬರೋ ಹೊತ್ತಿನ ಮೇಡಮ್ ನೋಡಿ ಮೇಡಮ್ ಥರ ಪೊಲೀಸ್ ಆಗ್ಬೇಕಂದೇ ಬಂದೆ. ಆದರೂ ಏನು ಮಾಡ್ತಿ ಆಗಲಿಲ್ಲ, ಟ್ರೈ ಮಾಡಿದೆ ಆದರೂ ಆಗಲಿಲ್ಲ. ಮತ್ತು ನಮ್ಮ ಬಸವಣ್ಣ ಸರ್ ಹೇಳ್ಬೇಕಂದ್ರೆ ನಮ್ಮ ಸ್ಕೂಲಿನ ಹುಲಿ ಎಂದು, ಮೋಕದ ಹುಲಿ ಎಂದೇ ಪ್ರಸಿದ್ಧವಾಗಿದ್ದ ಬಸವಣ್ಣ ಸರ್ ಅವರಿಗೂ ಧನ್ಯವಾದಗಳು. ಈ ಸ್ಕೂಲನ್ನು ಒಂದು ಲೆವೆಲಿಗೆ ತಗೊಂಡೋಗ್ಬೇಕಂತಂದ್ರೆ ಅದು ನಮ್ಮ ಬಸವಣ್ಣ ಸಾರೇ ಕಾರಣ ಎಂದು ಬಯಸುತ್ತೇವೆ. ಹಾಗೂ ಸ್ಪೋರ್ಟ್ಸ್ ಅಂದರೆ ನಮ್ಮ ಮೋಕದಲ್ಲಿ ಏನು ಗೊತ್ತಿದ್ದಿಲ್ಲ. ಆದರೂ ಅಶ್ವಿನ್ ಸರ್ ಯಾವಾಗ ಮೋಕಕ್ಕೆ ಹೆಜ್ಜೆ ಇಟ್ಟರು ಅವಾಗ ಸ್ಪೋರ್ಟ್ಸ್ ಎಂಬುದೇ ಗೊತ್ತಾಯಿತು. ಆಗ ಒಂದೊಂದು ಕಲ್ಸ್ಕೊಂಡು ಹೋದ್ರು. ಅವಾಗಿಂದ ನಮ್ಮ ಮೋಕ ಸ್ಪೋರ್ಟ್ಸಲ್ಲಿ ತಾಲೂಕು ಲೆವೆಲ್ ಅಲ್ಲ ರಾಜ್ಯ ಲೆವೆಲ್ಗೂ ಹೋಗಿ ಬಂದತೆ. ಇವೊಂದೆರಡು ಮಾತನಾಡಿಕೊತ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಮಲ್ಲನಗೌಡ ಅವ್ರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಆ ಶಶಿ ಅವರು ಮಾತನಾಡುತ್ತಿದ್ದಾರೆ, ಅವರಿಗೆ ಚಪ್ಪಾಳೆ, ಜೋರಾಗಿ ಚಪ್ಪಾಳೆ ಮಕ್ಕಳೇ. ಎಲ್ಲರಿಗೂ ನಮಸ್ಕಾರಗಳು.
ನಂದು ಊರು ಬಂದು ಬಳ್ಳಾರಿ. ನನ್ನ ಮೊದಲಾಗಿ ಈ ಊರಿಗೆ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಅಶ್ವಿನ್ ಸರ್ ಅವರು. ನನ್ನ ಅಲ್ಲಿಂದ ಇಲ್ಲಿಗೆ ಒಂದು ಪ್ರಪಂಚ ಅಂತಲೇ ಕರ್ಕೊಂಡ್ಬಂದು ಹಾಸ್ಟೆಲ್ ಬಿಟ್ಟು ಇವರೆಲ್ಲರೂ ಹೇಳಿದ ಪ್ರಕಾರ ನಾನು ಓದ್ಕೊಂತ ಬಂದು ಇಲ್ಲಿವರೆಗೂ ನಿಂತಿದ್ದೀನಿ. ಇವರೆಲ್ಲ ಇಲ್ಲಿಂದ ಅಂದರೆ ನಾನು ಯಾವುದೋ ಪ್ರಪಂಚದಲ್ಲಿ ಇರ್ತಾ ಇದ್ದೆ, ಬಟ್ ಇಷ್ಟು ಒಳ್ಳೆ ಪ್ರಪಂಚನ ಪರಿಚಯ ಮಾಡಿಕೊಟ್ಟಿದ್ದೆ ನನಗೆ ಅಶ್ವಿನ್ ಸರ್ ಆ್ಯಂಡ್ ಕುಮಾರ್ ಮಡ್ಡಿ ಸರು, ಪದ್ಮಾವತಿ ಮೇಡಮ್ ಅವರು, ಕುಸುಮ ಮೇಡಮ್ ಅವರು, ಈ ಥರ ಬಸವರಾಜ್ ಸರ್ ಇವರೆಲ್ಲರೂ ಹೊಡೆದು ಬೈದು ಎಷ್ಟೋ ಬುದ್ಧಿಮಾತು ಹೇಳಿ ನನಗೆ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದಾರೆ. ನನಗೆ ಅಂತಲ್ಲ, ನನ್ನ ಹಾಸ್ಟೆಲ್ ಹುಡುಗರಿಗೆ ಎಲ್ಲರಿಗೂ ಇವರು ಒಳ್ಳೆ ಗುರುಗಳ ಥರನೇ. ಹಾಗಾಗಿ ಇವರಿಗೆಲ್ಲ ಒಂದು ಒಳ್ಳೆಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಇದೊಂದು ಕಾರ್ಯಕ್ರಮವನ್ನು ನಡ್ಕೋಬೇಕಂತ ನನ್ನ ಗೆಳೆಯರು ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಅದರ ಪ್ರಕಾರ ನಾವು ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇವರ ಆಶೀರ್ವಾದ ನಮ್ಗೆ ಇರೋ ಕಾರಣಕ್ಕೆ ನಮ್ಗೆ ತುಂಬ ಇನ್ನೂ ಮುಂದೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ಮುಂದೆ ಏನಾದರೂ ಒಂದು ಸಾಧಿಸ್ಬೇಕಂತ ಅಂದ್ಕೊತಾ ಇದ್ದೀನಿ. Every time I want to see you, my girl. ಏನೋ ಅದು ಚಿಕ್ಕ ಅಣಬೆಂತೆ ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ ಈ ಮಗ್ಗನಿಂದ ಆ ಮಗ್ಗಿಗೆ ಸವೇರಿ ಟೇಸ್ಟಿ ಕಾಫಿ ಬಂದಿ ಬರಿ ಟೆಸ್ಟ್ ಮಾಡಿ ಹೇಳಿ ಸಂಗತಿ ಚಾ 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 ಒಂದ್ಸಲ ಬಂದು ಕೊಡುದು ನೋಡ್ರಲ್ಲ. ಯಾರು ಅಂತ ಗೊತ್ತೇ ಆಗಿಲ್ವಲ್ವಾ? ಪುಕ್ಸಟ್ಟೆ ಅಂತ ಇಲ್ಲೇ ಉಣ್ತಾರೆ, ಇಲ್ಲೇ ತಿಂತಾರೆ, ಇಲ್ಲೇ ಮನೆ ಕೊಡ್ತಾರೆ. ಹೆಸರನ್ನ ಬಹು ಚೆನ್ನಾಗಿಟ್ಟವ್ರೆ.
ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ 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 ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನು ಅನ್ನದಾತಾನೆ ಪ್ರತಿಯೊಂದು ಮಾತು ಕಲಿತ ಜಾಗ ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ ಕನಸುಗಳ ಜೊತೆಗೆ ನಡೆದ ಜಾಗ ಸ್ನೇಹಿತರ ಪ್ರೀತಿ ಪಡೆದ ಜಾಗ ಎಲ್ಲರೂ ಒಂದೇ ಇಲ್ಲಿ ಮೇಲೂ ಕೀಳಿಲ್ಲ ಜ್ಞಾನದ ಹಸಿರಿದ್ದಾಗ ಮೊದಲು ಕೊನೆಯಿಲ್ಲ ಮನೆಯೇ ಮೊದಲ ಶಾಲೆ ತಾಯಿನೇ ಗುರುವು ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು ಮುಂದೆ ಅಂತ ಮೊದಲನೇ ಶಾಲೆನೇ ಇದು. ನಾವು ಯಾವತ್ತು ಎಷ್ಟೇ ಶಾಲೆಗೆ ಹೋದ್ರೂ ಕೂಡ ನಾವು ಈ ಮೊದಲನೇ ಶಾಲೆನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಪ್ರೀತಿ ವಿಶ್ವಾಸ ಅದೆಲ್ಲವೂ ನಮಗೆ ಸಿಕ್ಕಿದೆ. ನಾವು ಮಲೆನಾಡು ಪ್ರದೇಶದಿಂದ ಬಂದಿದ್ದು ಈ ಬಯಲು ಸೇವೆಗೆ, ಅದರಲ್ಲೂ ಇಷ್ಟೊಂದು ಬಿಸಿಲು ಇರ್ತಕ್ಕಂಥ ಈ ಪ್ರದೇಶಕ್ಕೆ ಬಂದರೂ ಕೂಡ ನಾವು ಇಲ್ಲಿ ಇದ್ದಂತಹ ಅಷ್ಟೋ ದಿನನೂ ಮಕ್ಕಳ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನಾವು ನಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಶುಭ ಸಂಜೆಯ ವಂದನೆಗಳನ್ನು ತಿಳಿಸ್ತಾ ನನಗೆ ಫೋನ್ ಮಾಡಿದಾಗ ದೇವರಾಜ್ ಫೋನ್ ಮಾಡಿಬಿಟ್ಟು, ಮೇಡಮ್ ನಿಮಗೆ ನಾವು ಮೋಕದಿಂದ ಫೋನ್ ಮಾಡ್ತಾ ಇದ್ದೀನಿ, ನಾವು ನಿಮಗೆ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವೆಲ್ಲ ಸ್ಟೂಡೆಂಟ್ಸ್ ಸೇರಿ ಅಂದಾಗ ನನಗೆ ಫಸ್ಟ್ 2008ರಲ್ಲಿ ಒಬ್ರು ನನಗೆ ನಿಜವಾಗ್ಲೂ ಫಸ್ಟ್ ಪದ್ಮ ಮೇಡಮ್ ಅವರು ದೇವರಾಜು ಸ್ಟೂಡೆಂಟ್ ಫೋನ್ ಮಾಡಿದಾಗ ತುಂಬಾ ಖುಷಿ ಆಯ್ತು. ಅವ್ರು ಹೇಳಿದ ತಕ್ಷಣ ಆಗ್ಲೇ ಡಿಸೈಡ್ ಮಾಡಿದೆ ನಾನು ಹೋಗ್ಬೇಕು. ಬರ್ತೀನಿ ಅಂತ ಗೊತ್ತಿತ್ತು ಒಂದಿನ, ಬಟ್ ಇಷ್ಟು ಬೇಗ ಬರ್ತೀನಿ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ತುಂಬಾ ಸಂತೋಷ ತಂದಿದೆ ನಮ್ಗೆ. ನಿಜವಾಗ್ಲೂ ಫಸ್ಟ್ ನಾನು ಬೆಳೆದಿದ್ದೆಲ್ಲ ಮಲೆನಾಡು ಪ್ರದೇಶದಲ್ಲಿ, ಆದ್ರೆ ಇಲ್ಲಿಗೆ ಬಂದು ಒಂದು ವರ್ಷದವರೆಗೂ ನಾನು ತುಂಬಾ ಸಿಗಲ್ಲ. ಅದಕ್ಕಿಂತ ಯಾಕೆ ಇನ್ನೇನಾದ್ರೂ ಸಿಕ್ಕತ್ತೆ ಜೀವನದಲ್ಲಿ? ಯಾವ್ದು ಸಿಗೋದಿಲ್ಲ ನಮ್ಮ ಜೀವನಕ್ಕೆ, ಎಂದೂ ಸಿಗೋದಿಲ್ರಿ. ಎಷ್ಟು ಕೋಟಿ ಕೊಟ್ಟರು ಆ ನೆಮ್ಮದಿ ಎಂದೂ ಸಿಗಲ್ಲ. ನಮ್ಮನ್ನ 1ನೇ ಕ್ಲಾಸ್ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಜಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು
ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ